ನಮಸ್ಕಾರ ವೀಕ್ಷಕರೇ, ಹಾಸ್ಯ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಸಂಚಿಕೆಯ ಆರಂಭದಲ್ಲಿ ರೋಹಿಣಿ ಪೂಜಾಗೆ ದೊಡ್ಡ ಸಮಸ್ಯೆ ಶುರುವಾಗುತ್ತೆ ನೋಡು ಇನ್ಮೇಲಿಂದ ಅಂತ ಕೇಳಿದಾಗ ಪೂಜಾ ಯಾರಿಂದ ಅಂತ ಕೇಳಿದಾಗ ಆ ಸೂರ್ಯನಿಂದನೇ ಅಂತ ಹೇಳ್ತಾಳೆ. ಪೂಜಾ ಅವನಿಂದ ಏನಾಗುತ್ತೆ? ಆಗ ರೋಹಿಣಿ ಅವನಿಗೆ ಸಣ್ಣದ ಟ್ರಿಗರ್ ಮಾಡಿದರೆ ಸಾಕು, ಆ ವಿಷಯನ ದೊಡ್ಡದು ಮಾಡಿಬಿಡ್ತಾನೆ, ಹಾಗಾಗಿ ಅಲ್ಲಿ ಗಲಾಟೆ ಮಾಡಿಸೋದು ಅವ್ನು ಕೂಡ ಸುಲಭ ಅಂತ ಹೇಳ್ತಾಳೆ. ಮತ್ತೆ ರೋಹಿಣಿ ಅವನೇನು ಇಟ್ಕೊಂಡೆ ಗೇಮ್ ಮಾಡಬೇಕು. ಆಗ ಪೂಜಾ ಅವ್ನು ತುಂಬ ಡೇಂಜರ್ಸ್ ಕಣೆ, ಅವನ ಹತ್ರ ನೀನು ಗೇಮ್ ಮಾಡ್ತೀಯಾ ಅಂತ ಹೇಳಿದಾಗ ಅವನು ಫಂಕ್ಷನಿಗೆ ಬರಬಾರ್ದಂತ ನಮ್ಮ ಅತ್ತೆ ಹೇಳಿದ್ದಾರೆ, ಅವ್ನು ಬಂದ್ರೇ ಬರೋದು ಅಂತ ನಮ್ಮ ಮಾವ ಮತ್ತು ಮೀನಾ ಹೇಳಿದ್ದಾರೆ. ಸೂರ್ಯನ್ ಕಂಡ್ರೆ ಶ್ರುತಿ ಅಪ್ಪ ಅಮ್ಮನಿಗೆ ಕೂಡ ಇಷ್ಟ ಇಲ್ಲ, ಅವನೇನಾದರೂ ಈ ಫಂಕ್ಷನಲ್ಲಿ ಗಲಾಟೆ ಮಾಡಿದರೆ ಅದೇ ದೊಡ್ಡ ವಿಷಯ ಆಗುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡ ಪೂಜಾ ಇದರಿಂದ ನಿನಗೇನು ಲಾಭ ಅಂತ ಕೇಳಿದಾಗ ನಮ್ಮ ಅಪ್ಪನ ಬರೋಕ್ಕೆ ಕೇಳಿದಾರಲ್ಲ, ಸೂರ್ಯನ ಕಾರಣ ಇಟ್ಕೊಂಡು ಬರಲ್ಲ ಅಂತ ಹೇಳ್ತೀನಿ. ಪೂಜಾ ಓಹೋ ಹಂಗಾದ್ರೆ ಸೂರ್ಯ ಟ್ರಂಪ್ ಕಾರ್ಡ್ ಇದ್ದಂಗೆ. ಇತ್ತ ಕನಕ ಮತ್ತು ಕನಕ ಅವ್ರ ತಾಯಿ ದೇವಸ್ಥಾನದಲ್ಲಿ ಇರ್ತಾರೆ. ಅಲ್ಲಿಗೆ ಮಂಜ ಬರ್ತಾನೆ. ಮಂಜ ಬಂದು ಅಮ್ಮ ತಗೊಳಮ್ಮ ದುಡ್ಡು ಅಂತ ಕೊಡೋಕೆ ಹೋಗ್ತಾನೆ. ಆಗ ಯಾವ ದುಡ್ಡು ಇದು ಅಂತ ಕೇಳಿದಾಗ ಮತ್ತೆ ಮಂಜ ಇದು ನಾನು ಸಂಪಾದನೆ ಮಾಡಿರೋ ದುಡ್ಡಮ್ಮ, ಏನೋ ಬಡ್ಡಿ ಕಟ್ಬೇಕಂತಿದ್ದಲ್ಲ ಕಟ್ಟು ಹೋಗು ಅಂತ ಹೇಳ್ತಾನೆ. ಆಗ ಕನಕ ಇದು ಆ ಕಾಗೆ ಸುಬ್ಬು ಕೊಟ್ಟಿರೋ ದುಡ್ಡು ಇಸ್ಕೋಬೇಡಮ್ಮ ಅಂತ ಹೇಳ್ತಾಳೆ. ಆಗ ಮೀನ ಅವ್ರ ತಾಯಿ ನಿನಗೆಷ್ಟು ಸತ ಹೇಳಿದ್ದೀನಿ ಅವನ ಅಕ್ಕಪಕ್ಕ ಸುಳಿದಾಡಬೇಡ ಅಂತ ಹೇಳಿದಾಗ ಮಂಜ ನಾವು ಯಾರ ಹೊಟ್ಟೆ ಮೇಲೆ ಹೊಡೆಯಲ್ಲ, ಯಾರ ಕೈಕಾಲು ಮುರಿದು ತಗೊಂಬಂದಿಲ್ಲ, ದುಡ್ದು ಸಂಪಾದನೆ ಮಾಡಿರೋ ದುಡ್ಡು ಇದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾ ಬರ್ತಾಳೆ. ಏನು ಮಂಜ ಆರಾಮಿದೆಯಾ ಅಂತ ಕೂಡ ಕೇಳ್ತಾಳೆ. ಆಗ ಅಕ್ಕ ಇಷ್ಟು ದೂರ ಯಾಕೆ ಅಂತ ಮೀನಾ ಒಂದು ಹಾರ ಡೆಲಿವರಿ ಕೊಡೋದಿತ್ತು ಅದಕ್ಕೆ ಬಂದಿದ್ದೆ, ಅಳಿಯಂದ್ರು ಬರಲಿಲ್ವಾ ಅಂತ ಕೇಳಿದಾಗ ಮಂಜ ಅವ್ರಲ್ಲಿ ಬರ್ತಾನೆ ಇಷ್ಟು ದೂರ. ಮತ್ತೆ ಮೀನಾ ಆ ಕಾಗೆ ಸುಬ್ಬುನಿಂದ ನನ್ನ ಗಂಡ ಕಾರ್ ಮಾರಿ ಆಟೋ ಓಡಿಸೋಂಗಾಗಿದೆ ಅಂತ ಹೇಳ್ತಾಳೆ. ಮಂಜ ಸುಬ್ಬು ಏನೋ ಅವನ್ನ ಕಾರ್ ಮಾರು ಅಂತ ಹೇಳಿಲ್ಲಲ್ಲ, ಅದು ಗೊತ್ತಪ್ಪ ಏನು ಹೇಳಿದ ಅಂತ ನನಗೂ ಗೊತ್ತು ಅಂತ ಮೀನಾ ಹೇಳ್ತಾಳೆ. ಇವ್ರು ಹೋಗಿ ಅವ್ನ ಕಾಲಿಗೆ ಬೀಳ್ಬೇಕಾ, ಇವ್ರ ಕಾಲು ಧೂಳಿಗೂ ಸಮಯ ಇಲ್ಲ ಅವನು, ಇದನ್ನು ಅವ್ನು ನಿನ್ನ ಹತ್ರ ಕೂಡ ಹೇಳಿರ್ಬೇಕಲ್ಲ, ನಾನು ಬಂದು ಬೈದಿರೋದು ಚೆನ್ನಾಗಿ ಅವನಿಗೆ ಅಂತ ಹೇಳಿದಾಗ ಮಂಜ ಹೇಳ್ದ ನೀನು ಯಾಕಕ್ಕ ಅವನ್ನ ಬೈಯೋಕೆ ಹೋದೆ ಅಂತ ಹೇಳಿದಾಗ ಈ ಸಲ ಮರೆ ಬೈದಿದ್ದೀನಿ, ಇನ್ನೊಂದು ಸಲ ನನ್ನ ಗಂಡನ ವಿಷಯಕ್ಕೆ ಬಂದರೆ 2 ಕೊಟ್ಟು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಮತ್ತೆ ಮೀನಾ ಮುಂದುವರೆದು ಮಂಜು ನಿನಗೆ ಎಷ್ಟು ಸಲ ಹೇಳಿದ್ದೀನು ಆ ಕಾಗೆ ಸುಬ್ಬನ ಸವಾಸ ಬೇಡ ಬೇಡ ಅಂತ. ಆಗ ಮೀನಾ ಅವ್ರ ತಾಯಿ ಅವ್ನು ಬಿಡೆ ಮನೇಲೇನೋ ಫಂಕ್ಷನ್ ಅಂತ ಹೇಳ್ದಲ್ಲ ಏನದು ಅಂತ ಕೇಳ್ತಾಳೆ. ಮತ್ತೆ ಮೀನಾ ಹೌದಮ್ಮ ರೋಹಿಣಿ ಮತ್ತು ಅಪ್ಪ ಕೂಡ ಬರ್ತಾ ಇದ್ದಾರೆ, ರವಿ ಮತ್ತು ಶ್ರುತಿಗೆ ತಾಳಿಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಮೀನಾ ಅವ್ರ ತಾಯಿ ನಿಮ್ಮನೇಲೇ ಮಾಡ್ತಿದ್ದಾರಾ ಅಂತ ಕೇಳಿದಾಗ ಮೀನಾ ಇಲ್ಲಮ್ಮ ಒಂದು ದೊಡ್ಡ ಹಾಲ್ ಬುಕ್ ಮಾಡಿದರೆ ಅಲ್ಲಿಗೆ ನಮ್ಮ ಮನೆಯವ್ರು ಬರಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ಮೀನಾ ಅವ್ರ ತಾಯಿ ಅವ್ರ ಮನೆ ಫಂಕ್ಷನ್ಗೆ ಅವ್ರ ಮನೆ ಮಗನೇ ಬೇಡ ಅಂತಿದ್ದಾರೆ, ಎಂಥವ್ರೆ ನಿಮ್ಮ ಮತ್ತೆ ಅಂತ ಕೇಳ್ತಾಳೆ. ಮೀನು ಅವರೆಲ್ಲೇ ಹೋದ್ರು ಗಲಾಟೆ ಮಾಡ್ತೀರಂತ ಆಗ ಹೇಳಿದಾರೆ ಅಮ್ಮ ಅಂತ ಹೇಳಿದಾಗ ಮಂಜು ಕರೆಕ್ಟಾಗಿ ಹೇಳಿದ್ದಾರೆ, ಅವನೆಲ್ಲೇ ಹೋದ್ರು ಗಲಾಟೆನೇ ಅಲ್ವಲ್ಲ ಅಂತ ಹೇಳಿದಾಗ ಕನಕ ಮಂಜು ಓವರ ಮಾಡ್ತಾ ಇದೆಯಾ ಸುಮ್ಮನೆ ನಿಂತ್ಕೋ ಅಂತ ಹೇಳ್ತಾಳೆ. ಆಗ ಮೀನು ಅವ್ರ್ತಾರೆ ಹಾಗಾದರೆ ಈಗ ಅಳಿಯಂದ್ರು ಫಂಕ್ಷನಿಗೆ ಬರ್ತಾ ಇಲ್ವಾ ಅಂತ ಕೇಳಿದಾಗ ಬರ್ತಿದ್ದಾರಮ್ಮ, ಅವ್ರು ಬರಲ್ಲ ಅಂತ ಹೇಳಿದ್ರೆ ನಾನು ಮಾವ ಬರಲ್ಲ ಅಂತ ಹೇಳಿದ್ವಿ, ಹಂಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಎಲ್ಲರೂ ಒಪ್ಕೊಂಡಿದ್ದೀವಿ ಬರಬೇಕು ಅಂತ ಹೇಳ್ತಾಳೆ. ಮತ್ತೆ ಮೀನ ಮಾವ ನಿಮ್ಮನ್ನೆಲ್ಲ ಕರೆಯೋಕೆ ಹೇಳಿದ್ರು ನಾನೇ ಬೇಡ ಅಂತ ಹೇಳ್ಬಿಟ್ಟೆ ಅಂತ ಹೇಳಿದಾಗ ಕನಕ ಯಾಕಕ್ಕ ನಾನು ಅಲ್ಲಿ ಬರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳ್ತಾಳೆ. ಇದು ಇಷ್ಟದ ಪ್ರಶ್ನೆ ಅಲ್ಲ, ಏನಾದರೂ ಸಮಸ್ಯೆ ಆಗ್ಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ಹಂಗಾಗಿ ಬೇಡ ಅಂತ ಹೇಳಿದೆ ಅಂತ ಮೀನಾ ಹೇಳ್ತಾಳೆ. ನೀವು ಅಲ್ಲಿಗೆ ಬರೋದು ಅಲ್ಲಿ ಏನಾದರೂ ಆಗೋದು ಇದೆಲ್ಲ ನಿಮ್ಮಿಂದೇನೆ ಅಂತ ಅತ್ತೆ ಹೇಳೋದು, ಇದೆಲ್ಲ ಬೇಡ ಅಂತ ನಾನು ಬೇಡ ಅಂತ ಹೇಳಿದೆ ಅಮ್ಮ ಅಂತ ಹೇಳ್ತಾಳೆ. ಆಗ ಮೀನು ಅವ್ರ ತಾಯಿ ನೀನು ಹೇಳೋದು ಕರೆಕ್ಟಾಗಿದೆ ಬಿಡಮ್ಮ, ಸುಮ್ಮನೆ ಆ ಉಸಾಬ್ರಿ ಎಲ್ಲ ಯಾಕೆ ಅಂತ ಹೇಳ್ತಾಳೆ. ಮತ್ತು ರೋಹಿಣಾ ಪಾರ್ಲರ್ಗೆ ಪ್ರಮೀಳಾ ಬಂದಿರ್ತಾಳೆ, ಇದನ್ನು ನೋಡಿ ಟೆನ್ಷನ್ ಆಗ್ತಾಳೆ ರೋಹಿಣಿ. ಆಗ ರೋಹಿಣಿ ಅಲ್ಲಿಗೆ ತಾಯಿ ಬಂದಿರೋದು ಕಂಡು ಅಮ್ಮ ನೀನೇ ಇಲ್ಲಿಗೆ ಬರೋಕೆ ಹೋದೆ ಅಂತ ಸೈಡಿಗೆ ಹೋಗಿ ಕರ್ಕೊಂಡು ಹೇಳ್ತಾಳೆ. ನಿನ್ನ ಪೂಜೆ ಮನೇಲಿ ಇರೋಕ್ಕಂತ ಹೇಳಿದ್ದೆ ತಾನೇ, ಸರಿ ಕ್ರಿಶ್ಚಲ್ಲಿ ಅಂತ ಕೇಳಿದಾಗ ಕ್ರಿಶ್ಚಿಂದು ಎಕ್ಸಾಮ್ ನಡೀತಿದೆ ಅಂತ ಹೇಳ್ತಾಳೆ. ಶಾಸ್ತ್ರ ನಾಲ್ವೇ ಅಲ್ವಾ, ಅದಕ್ಕೆ ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಪ್ರಮೀಳಾ ಹೇಳ್ತಾಳೆ. ತಗೊಳಮ್ಮ ಈ ಹಣದಲ್ಲಿ ನೀನು ತಾಳಿ ಸರ ತಗೋ ಅಂತ ಹೇಳ್ತಾಳೆ. ಇದು ನಿನ್ನ ಜೀವನದಲ್ಲಿ ನಡೀತಿರೋ ಮುಖ್ಯವಾದ ಶಾಸ್ತ್ರ ಕಣಮ್ಮ, ಇದರಲ್ಲಿ ನಾನು ಇಲ್ಲ ಅಂತ ನನಗೆ ತುಂಬ ಬೇಜಾರಿದೆ ಅಂತ ಹೇಳಿದಾಗ ಫೋಟೋ ಕಳಿಸ್ಕೊಡ್ತೀನಿ ನೋಡಮ್ಮ ಅಂತ ರೋಹಿಣಿ ಹೇಳ್ತಾಳೆ. ಇಷ್ಟೊಂದು ದುಡ್ಡು ಎಲ್ಲಿದೆ ತಂದೆಮ್ಮ ಅಂತ ಕೇಳಿದಾಗ ಪ್ರಮೀಳಾ ಅದು ನಂದಲ್ಲಮ್ಮ ನಿಮ್ಮದೇ ಒಡವೆ, ಆ ಒಡವೆನ ಮಾರಿ ತೊಗೊಂಬಂದೆ. ಯಾವ ಒಡವೆ ಅಮ್ಮ ಅಂತ ಕೇಳಿದಾಗ ನೀನು ಮೊದಲನೇ ಮದುವೆ ಆಗಿದ್ದಾಗ ಹಾಕೊಂಡಿದ್ದಲ್ಲ ತಾಳಿ ಅದರದ್ದು ಅಂತ ಹೇಳ್ತಾಳೆ. ಮದುವೆ ನಿನಗೆ ಒಳ್ಳೇದು ಮಾಡೋದಿದ್ರು ಆ ತಾಳಿ ನಿನ್ನ ಹೊಸ ಜೀವನಕ್ಕೆ ನಾಂದಿ ಆಡ್ತಾ ಇದೆ ಅಂತ ಹೇಳ್ತಾಳೆ. ಅವ್ನು ಕೊಟ್ಟಿದ್ದ ತಾಳಿಗೆ ಕೊಟ್ಟಿರೋ ಉತ್ತರ ಏನು ಗೊತ್ತೇನಮ್ಮ, ಕರಳು ಬಳ್ಳಿ. ಕರಳು ಬಳ್ಳಿಗೆ ಹೆಸರು ಇದೆ ಉಸಿರು ಇದೆ, ಅವನ ಹೆಸರೇ ಕ್ರಿಶ್ ಅಂತ ಪ್ರಮೀಳಾ ಹೇಳ್ತಾಳೆ. ತಾಳಿ ಬೇಡ ಅಂದಷ್ಟು ಸುಲಭ ಅಲ್ಲ ಕರಳು ಬಳ್ಳಿನ ಬೇಡ ಅನ್ನೋದು ಅಂತ ಪ್ರಮೀಳಾ ಮತ್ತೆ ಹೇಳ್ತಾಳೆ. ಇದೇ ಟೈಮ್ಗೆ ಪಾರ್ಲರ್ಗೆ ಶಾಂತಿ ಬರ್ತಾಳೆ. ಇವರಿಬ್ಬರು ಹೊರಗಡೆ ಮಾತಾಡ್ತಿರ್ತಾರೆ. ರೋಹಿಣಿ ಇಲ್ಲೇನಮ್ಮ ಅಂತ ಬಂದು ಕೇಳಿದಾಗ ಇದರ ಮೇಡಮ್ ಕ್ಲೈಂಟ್ ಜೊತೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಸರಿ ಅಮ್ಮ ನಾನೇ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿದಾಗ ಮೇಡಮ್ ಬೈತಾರೆ ಅವ್ರು ನಮಗೆ, ಅವ್ರ ಕ್ಲೈಂಟ್ ಜೊತೆ ಇದ್ದಾಗ ಯಾರು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು, ಹೋಗಿ ಅವ್ರಿಗೆ ಹೇಳ್ತೀನಿ. ಅಯ್ಯೋ ನಾನು ಹೊರ್ತೇ ಕಣಮ್ಮ ನಾನು ಹೋಗಂಗಿಲ್ವಾ ಮೇಡಮ್ ಒಂದೇ ಮಾತು ಇಲ್ಲೇ ನಿಂತ್ಕೊಳ್ಳಿ ಹೇಳ್ಬರ್ತೀನಿ ಅಂತ ಹೇಳಿರ್ತಾಳೆ.
ಅಲ್ಲಿದ್ದ ಸರ್ವೆಂಟ್ ಬಂದು ರೋಹಿಣಿಗೆ, ಮೇಡಮ್ ನಿಮ್ಮನ್ನು ನೋಡಬೇಕು ಅಂತ ನಿಮ್ಮ ಮತ್ತೆ ಬಂದಿದ್ದಾರೆ ಅಂತ ಹೇಳಿದಾಗ ರೋಹಿಣಿ ತುಂಬಾ ಶಾಕ್ ಆಗ್ತಾಳೆ. ರೋಹಿಣಿ ಯಾವುದೇ ಕಾರಣಕ್ಕೂ ಇನ್ನೊಂದು 2 ನಿಮಿಷ ಅವ್ರನ್ನ ಒಳಗಡೆ ಬಿಡಬೇಡಿ, ಏನಾದರೂ ಮಾಡಿ ಮ್ಯಾನೇಜ್ ಮಾಡಿ ಅಂತ ಹೇಳ್ತಾಳೆ. ಇತ್ತ ರೋಹಿಣಿ ಪ್ರಮೀಳಗೆ, ಹೋಯ್ತು ಎಲ್ಲ ಹೋಯ್ತು, ಇಷ್ಟು ದಿನ ನಾನು ಏನಾಗಬಾರ್ದು ಅಂದ್ಕೊಂಡಿದ್ದು ಎಲ್ಲ ಸತ್ಯನೂ ಹೊರಗೆ ಬರುತ್ತೆ ಈಗ ಅಂತ ಹೇಳ್ತಾಳೆ. ಮತ್ತೆ ಶಾಂತಿ ಅವ್ರು ಯಾರ ಮಾತು ಕೇಳದೆ ಸೀದಾ ಒಳಗಡೆ ನುಗ್ಗಿಬಿಡ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಪ್ರಮೀಳಗೆ ಫೇಸ್ ಪ್ಯಾಕ್ ಹಾಕಿ ಮಲಗಿಸಿರ್ತಾಳೆ. ಶಾಂತಿಗೆ ಅವಳು ಯಾರಂತ ಗೊತ್ತಾಗೋದಿಲ್ಲ. ಅತ್ತೆ ಏನತ್ತೆ ನೀವೇನಿಲ್ಲಿ ಅಂತ ಕೇಳಿದಾಗ, ಬ್ಯುಸಿ ಇದ್ದೇನಮ್ಮ, ನಾನು ಮತ್ತು ಮನೋಜ ಶಾಪಿಂಗ್ ಹೋಗಿದ್ವಿ, ಹಾಗಾಗಿ ಕತ್ತೆಲ್ಲ ನೋವು ಬಂದ್ಬಿಡ್ತಮ್ಮ, ಹಂಗ ನಿನ್ನ ಹತ್ರ ಒಂದು ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ರೋಹಿಣಿ ನಿಮ್ಮ ಅಪ್ಪನಿಗೂ 2,000 ರೂಪಾಯಿ ಕೊಟ್ಟು ಶರ್ಟ್ ತಂದಿದ್ದೀನಿ, ಅವರು ಫಂಕ್ಷನಿಗೆ ಬರ್ತಾನೆ ಅಂತ ಕೇಳಿದಾಗ ರೋಹಿಣಿ ಬರ್ತಾರೆ ಅಂತ ಹೇಳ್ತಾಳೆ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಬುಕ್ ಮಾಡಿದ್ದಾರೆ ಮತ್ತು ತಾಳೆ ಚೈನ್ ತಗೊಳಕ್ಕಾಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರು, ಆ ದುಡ್ಡನ್ನ ನಾನು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇರಿ ಕೊಡ್ತೀನಿ ಅಂತ ಹೇಳಿ ಅವಳ ಕೈಗೆ ದುಡ್ಡು ಕೊಡ್ತಾಳೆ. ಎಲ್ಲ ಕಣಮ್ಮ, ಅವ್ರು ಬರೋಕ್ಕಿಂತ ಮುಂಚೆ ದುಡ್ಡು ಕಳಿಸಿದ್ರಿಂದ ಅವ್ರಿಗೆ ಏನರ್ಥ, ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತ ನೀನೇ ಸರಿಯಾಗಿ ಅರ್ಥ ಮಾಡಿಕೊಡ್ತಾ ಇಲ್ಲ ಅವ್ರನ್ನ ಅಂತ ಹೇಳ್ತಾಳೆ ಶಾಂತಿ. ಅದು ಸರಿ, ಏನು ನಿಮ್ಮಪ್ಪ ಒಬ್ಬರೇ ಬರ್ತಿದ್ದಾರೆ, ಅವ್ರ ಟಿಕೆಟು ಬರುತ್ತಾ ಅಂತ ಕೇಳಿದಾಗ, ಯಾರಮ್ಮ ಟಿಕೆಟು ಅಂತ ಶಾಂತಿ ರೋಹಿಣಿ ಕೇಳ್ತಾಳೆ. ಆಗ ಶಾಂತಿ, ಅದೇ ಕಣಮ್ಮ ನಿಮ್ಮಪ್ಪ ಹೊಸ್ದಾಗಿ ಮದುವೆ ಆಗಿದ್ದಾರಲ್ಲ ಅವರು ಅಂತ ಹೇಳ್ತಾಳೆ. ಶಾಂತಿ, ಅಯ್ಯೋ ಪಾಪ ನಿಮ್ಮಮ್ಮ ಇದ್ರೆ ಅವ್ರ ಜೊತೆ ಬಂದಿರೋರು, ಒಬ್ಬರೇ ಬರ್ತಿದ್ದಾರೆ ಅಂತ ಕೂಡ ಹೇಳ್ತಾ ಇದೀಯಾ. ಮತ್ತೆ ಶಾಂತಿ ಪ್ರಮೀಳ ಮುಂದೆನೆ, ಆದ್ರೂ ಕಣಮ್ಮ ಪಾಪ ನಿಮ್ಮ ತಾಯಿಗೆ ಇಷ್ಟು ಬೇಗ ಸಾವು ಬರಬಾರ್ದಿತ್ತು ಅಂತ ಹೇಳ್ತಾಳೆ. ಮತ್ತೆ ಶಾಂತಿ ಅಲ್ಲಿ ಕುಂತಿದ್ದು ಪ್ರಮೀಳನೇ, ಇವರು ನಿಮ್ಮ ರೆಗ್ಯುಲರ್ ಕಸ್ಟಮರ್ ಏನಮ್ಮ ಅಂತ ಕೇಳ್ತಾಳೆ. ರೋಹಿಣಿ ಹೂ ಅಮ್ಮ ಅಂತ ಹೇಳ್ತಾಳೆ. ಪ್ರಮೀಳಗೆ, ನಾಳೆ ಇವಳದು ಕರಿಮಣಿ ಶಾಸ್ತ್ರ ಇಟ್ಕೊಂಡಿದ್ದೀವಿ, ಇವರಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಸಾವುಕಾರ, ಅವರು ಕೂಡ ಆ ಫಂಕ್ಷನ್ಗೆ ಬರ್ತಿದ್ದಾರೆ, ಏನು ಮಾಡೋದು, ಇವ್ರಿಗೆ ತಾಯಿ ಇಲ್ಲ ಅಂತಮ್ಮ, ಇವಾಗ ಅವ್ರಿಗೆ ಕ್ಯಾನ್ಸರ್ ಬಂದು ರಕ್ತ ಕಾರ್ಕೊಂಡು ಸತ್ತೋದ್ರಂತೆ, ಆದರೆ ನಾನು ಇವಳಿಗೆ ಅತ್ತೆನಾದರೂ ಮಗಳ ಥರನೇ ಇವಳು ನಾನು ನೋಡ್ಕೊಂಡಿರೋದು ಅಂತ ಹೇಳಿದಾಗ ಪ್ರಮೀಳ, ಒಳ್ಳೇದಮ್ಮ, ಈ ಹುಡುಗಿ ತುಂಬಾ ಅದೃಷ್ಟ ಮಾಡಿದಾಳೆ ಅಂತ ಹೇಳ್ತಾಳೆ. ಆಗ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ರೋಹಿಣಿ ತನ್ನ ತಾಯಿ ಪ್ರಮೀಳಗೆ, ಅಮ್ಮ ಅವ್ರು ಹೇಳಿದ್ಕೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ ಅಂತ ಹೇಳ್ತಾಳೆ. ಸತ್ತಿರ ಹೇಳೋಕ್ಕೆ ಬೇಜಾರಲ್ಲಾಗುತ್ತಮ್ಮ ಅಂತ ಕೇಳ್ತಾಳೆ ಪ್ರಮೀಳ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಇದಿಷ್ಟು ಗುರುವಾರದ ಹಾಸ್ಯ ಧಾರಾವಾಹಿಯ ಸಂಚಿಕೆಯಾಗಿದ್ದು, ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಂಗೆ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.